ಶಾಂತಿ. ಯುವಕರ ಜೀವನ ಸರ್ವಶ್ರೇಷ್ಠ ಜೀವನ ಮಾಡಿಕೊಳ್ಬೇಕಾದ್ರೆ ಏನೇನಿರಬೇಕು? ವ್ಯಾಲ್ಯೂಯೇಬಲ್ ಲೈಫ್ ಆಗಬೇಕಲ್ಲ. ಲೈಫ್ ವ್ಯಾಲ್ಯೂಯೇಬಲ್ ಆಗಬೇಕಾದ್ರೆ ಏನೇನು ಬೇಕು ಯುವಕನ ಹತ್ರ? ಈಗ ಒಬ್ಬ ವ್ಯಕ್ತಿಯ ಬೆಲೆ ಉನ್ನತ ಆಗೋದು ಹೇಗೆ? ಸಿಂಪಲ್ ಸ್ಯಾರಿ ಉಟ್ಕೊಂಡು, ಸಿಂಪಲ್ ಆಭರಣಗಳು, ಸಿಂಪಲ್ ಬ್ಯಾಗು, ಸಿಂಪಲ್ ಡ್ರೆಸ್ ಹಾಕ್ಕೊಂಡ್ರೆ ಆನ್ ವ್ಯಾಲ್ಯೂ ಕಡಿಮೆ. ಹೆಚ್ಚು ಆಭರಣಗಳು, ಹೆಚ್ಚು ಕಾಸ್ಟ್ಲಿ ಬ್ಯಾಗ್ ಇಟ್ಕೊಂಡ್ರೆ ಸ್ಥೂಲ ವಸ್ತು ಮನುಷ್ಯನ ವ್ಯಾಲ್ಯೂವನ್ನು ನಿರ್ಣಯಗೊಳಿಸ್ತದ? ಇಂಪಾಸಿಬಲ್. ಅವನು ಹಾಕ್ಕೊಂಡಿರುವ ಆಭರಣದ ಬೆಲೆ ಹೆಚ್ಚಿರ್ಬೋದು, ಅವನ ಬೆಲೆ ಏನು ಹೆಚ್ಚಲ್ಲ. ವ್ಯಕ್ತಿಯ ಬೆಲೆ ಹೆಚ್ಚೋದು ಯಾವಾಗ? ಬೆಲೆ ಹೆಚ್ಚಬೇಕು ಅಂತಂದರೆ ನಾನು 40 kg ಇದ್ದಿದ್ದು 80 kg ಹೆಚ್ಚಾಯ್ತಲ್ಲ, ನಮ್ಮ ವೆಯ್ಟ್ನಿಂದ ನಮ್ಮ ವ್ಯಾಲ್ಯೂ ಹೆಚ್ಚಾಗ್ತದ? ಅಥವಾ ನಾನು ಈಗ ಸದ್ಯ ಒಂದು ಸೀಟ್ನಲ್ಲಿದ್ದೀನಿ, SD ಆಗಿದ್ದೀನಿ, ನಾನು FD ಇನ್ಯಾವುದೋ ದೊಡ್ಡ ಪೋಸ್ಟ್ ಹೋದರೆ ನನ್ನ ವ್ಯಾಲ್ಯೂ, ಲೈಫ್ ವ್ಯಾಲ್ಯೂ ಹೆಚ್ಚಾಗ್ತದ? ನನ್ನ ವ್ಯಾಲ್ಯೂ ಡಿಸೈಡ್ ಮಾಡೋದು ಯಾವುದು? ನಾನು SSLC ಫೇಲ್, ನನ್ನ ಫ್ರೆಂಡ್ BTech, MTech, MS, ಅದು ಜರ್ಮನಿ, ಫಾರಿನ್, ಅಲ್ಲಿ ಹೋಗಿ ಮಾಡ್ಕೊಂಡು ಬಂದಾನೆ. ಯಾರ ವ್ಯಾಲ್ಯೂ ಹೆಚ್ಚು? ಅವನು ದಿನ ಕುಡಿತಾನೆ, ದಿನ ಜಗಾಡ್ತಾನೆ, ದಿನ ಸಿಗರೇಟ್ ಸೇರ್ತಾನೆ. ನಾನು ಚೆನ್ನಾಗಿ ಸಂತೋಷದಿಂದ ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ದೀನಿ. ಯಾರ ವ್ಯಾಲ್ಯೂ ಹೆಚ್ಚು? ವಿದ್ಯೆ ಆಗಲಿ ಅಥವಾ ಡಿಗ್ರಿಗಳಾಗಲಿ, ಡ್ರೆಸ್ಸಿಂಗ್ಸ್ ಆಗಲಿ, ಅಥವಾ ನಮ್ಮ ಹತ್ರ ಇರುವ ಸಾಧನಗಳಾಗಲಿ, ಆಭರಣಗಳಾಗಲಿ ನಮ್ಮ ಬೆಲೆಯನ್ನು ತೋರಿಸುವ ಸಾಧನವಲ್ಲ. ದಟ್ಸ್ ನಾಟ್ ಓನ್ಲಿ ದ ಕ್ರೈಟೀರಿಯಾ. ನಮ್ಮ ಜೀವನದ ವ್ಯಾಲ್ಯೂ ಹೆಚ್ಚಾಗೋದು ನಮ್ಮ ನಡತೆ. ಫಸ್ಟ್ ಪಾಯಿಂಟ್, ವ್ಯವಹಾರ, ನಡತೆ, ಬಿಹೇವಿಯರ್. ನನ್ನ ಜೀವನದ ವ್ಯಾಲ್ಯೂ ಹೆಚ್ಚಾಗೋದು ನಾನು ಮಾಡುವ ಕರ್ಮ, ಡೀಡ್ಸ್, ಆ್ಯಕ್ಷನ್ಸ್. ನಾ ಯಾವ ಟೈಪ್ ಆಫ್ ಕರ್ಮ ಮಾಡ್ತಿದ್ದೀನಿ? ಕರ್ಮ ಮ್ಯಾಟರ್ಸ್ ಅ ಲಾಟ್. ನಾನೊಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ, ಅರ್ಧ ಬಿಟ್ಟಿನಿ. ಇನ್ನೊಬ್ರು ಮಾಡಿದ ಕೆಲಸ ಫುಲ್ ಮಾಡ್ತಾರೆ, ವ್ಯಾಲ್ಯೂ ಹೆಚ್ಚೇ ಇರೋದು. ನನ್ನ ಕರ್ಮ ನನ್ನ ಲೈಫನ್ನು ಡಿಸೈಡ್ ಮಾಡ್ತದೆ, ನನ್ನ ವ್ಯಾಲ್ಯೂವನ್ನು ಹೇಳ್ತದೆ. ಇನ್ನೊಂದು ನನ್ನ ಜೀವನದ ವ್ಯಾಲ್ಯೂ ಹೆಚ್ಚಾಗೋದು ನನ್ನ ಮಾತಿನ ಶೈಲಿಯಿಂದ. ಮಾತಾಡಿದ್ರೆ ಇನ್ನೊಬ್ರಿಗೂ ಒಡೆಯುವಂಗೆ, ಹರ್ಟ್ ಆಗುವಂಗೆ, ನೋವಾಗುವಂಗೆ, ಜಬರ್ ಅಹಂಕಾರದಿಂದ ಮಾತಾಡ್ತಾರಂದರೆ ಅವ್ರ ಮಾತಿಗೂ ಬೆಲೆ ಇಲ್ಲ, ಅವ್ರ ಲೈಫಿಗೂ ಬೆಲೆ ಇಲ್ಲ. ಮಧುರವಾಗಿ, ವಿನಮ್ರವಾಗಿ, ರೆಸ್ಪೆಕ್ಟ್ಫುಲ್ಲಾಗಿ, ರೆಗಾರ್ಡ್ ಕೊಟ್ಟು ಮಾತಾಡ್ತಾರಲ್ಲ, ಅವ್ರ ವ್ಯಾಲ್ಯೂಯೇಬಲ್. ನನ್ನ ಮಾತು ನನ್ನ ಲೈಫನ್ನು ಡಿಸೈಡ್ ಮಾಡ್ತದೆ. ಅಷ್ಟೇ ಅಲ್ಲ, ಇದೆಲ್ಲದಕ್ಕಿಂತ ನನ್ನ ಗುಣಗಳು, ನನ್ನೊಳಗೆ ಯಾವ ಗುಣಗಳದಾವೋ ಅದರ ಮೇಲೆ ನನ್ನ ಲೈಫ್ ಬೆಲೆ, ವ್ಯಾಲ್ಯೂಯೇಬಲ್. ಇದು ಬಹುಶಃ ಇಂದಿನ ಯುವಕರಿಗೆ ಗೊತ್ತಿಲ್ವೋ ಏನೋ, ಇದನ್ನು ಗೊತ್ತು ಮಾಡಿಸ್ಬೇಕು. ನನ್ನ ಹತ್ರ ಯಾವ ಆ್ಯಂಡ್ರಾಯ್ಡ್ ಫೋನ್ ಇದೆ, ಯಾವ ಕಂಪ್ನಿ ಮೊಬೈಲ್ ಇದೆ, ಅದು ನನ್ನ ಲೈಫಿನ ವ್ಯಾಲ್ಯೂವನ್ನು ವೃದ್ಧಿ ಮಾಡಲ್ಲ. ನಾನು ಯಾವ ಸ್ಟೈಲ್, ನಾನು ಯಾವ ಕ್ವಾಲಿಟಿ ಆಫ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸೀನಿ, ಅದು ನನ್ನ ಲೈಫನ್ನು ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದಿಲ್ಲ. ಎಂತೆಂಥ ಒಳ್ಳೊಳ್ಳೆ ಕಾಲೇಜಿಗೆ ಹೋಗಿಯೂ ನಾ ಮತ್ತು ಕೀಳು ಕೆಲಸ ಮಾಡ್ತೀನಿ, ಏನು ಉಪಯೋಗ ಇದೆ? ಎಷ್ಟು ಜನ ಇವತ್ತು ಎಜುಕೇಟೆಡ್, ಸೋ ಕಾಲ್ಡ್ ವೆಲ್ ಕಾಲೇಜಸ್ನಲ್ಲಿರೋರು ರೇಪ್ಸ್ ಎಷ್ಟು ಮಾಡಿಲ್ಲ, ಕ್ರೈಮ್ಸ್ ಎಷ್ಟು ಮಾಡಿಲ್ಲ? ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್? ಭಾಳ ಒಳ್ಳೆ ಎಜುಕೇಷನ್ ಆಗಿದೆ, ಎಷ್ಟು ಜನ ಬ್ರೈಬ್ರಿಯಲ್ಲಿ ಸಿಕ್ಕಾಕೊಂಡಿಲ್ಲ? ಹಾಗಾದರೆ ಕಾಲೇಜ್, ಎಜುಕೇಷನ್ ಇವೆಲ್ಲವಕ್ಕಿಂತಲೂ ಹೆಚ್ಚಾಗಿ ನನ್ನ ಗುಣ, ನನ್ನ ಸಂಸ್ಕಾರ,
ಇದು ನನ್ನ ಲೈಫಿನ ವ್ಯಾಲ್ಯೂವನ್ನು ಇನ್ಕ್ರೀಸ್ ಮಾಡ್ತದೆ. ನನ್ನ ಹತ್ರ ಕೇವಲ ಚಾಡಿ ಹೇಳುವ, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡುವ, ಜಲಸಿ ಮಾಡುವ, ತಿರಸ್ಕಾರ ಪಟ್ಟು, ಗ್ರಿಡ್ಜ್ ಪಟ್ಟು, ಅವ್ರ ಮೇಲೆ ಏನೋ ಒಂದು ಹೊಟ್ಟೆ ಕಿಚ್ಚಿನ ಭಾವನೆಯಿಂದ ಸೇಡು ತೀರಿಸಿಕೊಳ್ಳುವ ಗುಣ ಇದೆಯಾ, ಅಥವಾ ಸಮಾಧಾನ, ಶಾಂತಿ, ಶೀತಲತೆಯಿಂದ ಹೊಂದಿಕೊಂಡು ಹೋಗುವ ಗುಣ ಇದೆಯಾ? ಗುಣ ನಮ್ಮ ಲೈಫಿನ ವ್ಯಾಲ್ಯೂವನ್ನು ಹೆಚ್ಚಿಸ್ತದೆ. ಗುಣ ಡೆವಲಪ್ ಆಗೋದು ಹೇಗೆ? ಗುಣ ಡೆವಲಪ್ ಆಗಲಿಕ್ಕೆ ಬಹಳಷ್ಟು ಸಾಧನಗಳಿವೆ. ಯುವಕರು ಇದನ್ನು ತಿಳ್ಕೋಬೇಕು. ನೀವೇನು ಟಿ ವಿ ನೋಡ್ತಿರೋ, ಮೊಬೈಲ್ಸ್ ನೋಡ್ತೀರೋ, ಅದರಿಂದ ನಿಮ್ಮ ಗುಣ ಸಂಸ್ಕಾರಗಳು ಇಟ್ ಎಫೆಕ್ಟ್ಸ್. ನೀವು ಏನು ನೋಡ್ತಿರೋ ಇಟ್ ಮ್ಯಾಟರ್ಸ್. ಸೊ ಚೇಂಜ್. ನೀವು ಏನು ವಾಚ್, ನಿಮ್ಮ ಗುಣ ಚೇಂಜ್ ಆಗಬೇಕಾದ್ರೆ ನೀವೇನು ವಾಚ್ ಮಾಡ್ತಾ ಇದ್ದೀರಿ? 24 ತಾಸು ಡಿಶಮ್ ಫೈಟಿಂಗದ್ದೇ ಸೀರಿಯಲ್ಸ್ಗಳನ್ನು, ಲವ್ ಸ್ಟೋರೀಸ್ ಇರುವಂತಹ ವಿಕಾರಿ ಸಿನಿಮಾಗಳನ್ನೇ ನಾನು ನೋಡ್ತಾ ಇದ್ದರೆ, ಜಯಿಸಿ ದೃಷ್ಟಿ ವಹಿಸಿ ಸೃಷ್ಟಿ, ನಾನೇನು ನೋಡ್ತೀನಿ ಅದರಂತೆ ನಾನು ಆಗ್ತೀನಿ. ಎಲ್ಲ ಯುವಕರು ಫಿಲ್ಮ್ ನೋಡ್ತಾರೆ, ಅದಕ್ಕೆ ನಾನು ಫಿಲ್ಮ್ ನೋಡ್ತೀನಿ. ಡೋಂಟ್ ಮೇಕ್ ಯುವರ್ ಆ್ಯಸ್ ಇಟ್ ಇಸ್ ಯುವರ್ ಟ್ರೆಂಡ್. ಅವ್ರು ಮಾಡ್ತಾರಂತ ನಾ ಮಾಡ್ತೀನಿ ಅಲ್ಲ. ಈಗಿನ ಕಾಲದ ಟ್ರೆಂಡೇ ಹಾಗೆ, ಅದಕ್ಕೆ ನಾ ಹಿಂಗಿದ್ದೀನಿ. ನೋಡಿರಿ, ಯಾವುದಾರ ಒಂದು 2 ವೀಲರ್ ನೀವು ತೊಗೋಬೇಕು, ಯಾವುದಾದ್ರೂ ಒಂದು ಹೊಸ ಡ್ರೆಸ್ ತೊಗೋಬೇಕು, ಎಂಥದ್ದು ತೊಗೊತೀರಿ? ಯಾರ್ದು ಇರಬಾರ್ದು, ಅಂಥದ್ದು ನಂದು ಇರಬೇಕು ಅಂತ ತೊಗೊತೀರಿ ತಾನೆ? ಯೂನಿಕ್ ಆಗಿರೋದು ತೊಗೊತಿರ್ತಾನೆ. ಹಾಗಾದ್ರೆ ಎಲ್ಲರೂ ಫಿಲ್ಮ್ ನೋಡಿ ಹಾಳಾಗ್ತಿದ್ದಾರೆ, ನಾನು ಯಾಕೆ ಫಿಲ್ಮ್ ನೋಡಿ ಹಾಳಾಗ್ಬೇಕು? ನಾನು ಯೂನಿಕ್ ಇರ್ಬೇಕು, ನಾನು ನೋಡಲ್ಲ. ಡಾಕ್ಟರ್ APJ ಅಬ್ದುಲ್ ಕಲಾಂ, ದ ಗ್ರೇಟೆಸ್ಟ್ ಸೈಂಟಿಸ್ಟ್, ಯೂತ್ ಎಂಪವರರ್, ಎಷ್ಟು ಚಂದ ಹೇಳ್ತಾರೆ. ನೀವು ಏನು ನೋಡ್ತಿರೋ ಬ್ರೈನ್ನಲ್ಲಿ ಅದು 80% ಆಕ್ಯುಪೈ ಆಗಿಬಿಡ್ತದೆ. ನಿಮ್ಮ ಕ್ರಿಯೇಟಿವಿಟಿ ಹಾಳಾಗ್ಬಿಡ್ತದೆ ನೀವು ಕೆಟ್ಟದನ್ನು ನೋಡಿದರೆ. ಒಳ್ಳೆಯದನ್ನು ನೋಡ್ರಿ, ನಿಮ್ಮ ಕೆಪಾಸಿಟಿ ಇನ್ಕ್ರೀಸ್ ಆಗ್ತದೆ. ಮೆಡಿಟೇಷನ್ ನೋಡ್ರಿ, ಸ್ಪಿರಿಚುವಲ್ ಟಾಕ್ಸ್ ನೋಡ್ರಿ. ಅದಕ್ಕೆ ಮೊಬೈಲ್ ಎಷ್ಟು ಸುಲಭವಾದ ಸಾಧನ. ಆದ್ದರಿಂದ ನೀವು ಅದನ್ನು ಕಲೀರಿ. ಯೂತ್ಸ್ ಇದನ್ನು ನೆನಪಿಟ್ಕೋಬೇಕು. ಇವತ್ತು 24 ಅವರ್ಸ್ನಲ್ಲಿ ಇವತ್ತಿನ ಯೂತ್ಸ್ ಎಲ್ಲರೂ ನೀವು ಪ್ರಶ್ನಿಸ್ಕೊರಿ. ಇವತ್ತಿನ 24 ಅವರ್ಸ್ನಲ್ಲಿ ನಾನು ಎಷ್ಟು ಮಿನಿಟ್ಸ್ ಪಾಸಿಟಿವ್ ದೃಶ್ಯಗಳನ್ನೇ ನನ್ನ ಮೊಬೈಲ್ನಲ್ಲಿ ನೋಡಿದ್ದೀನಿ? ಆ್ಯಕ್ಚುಲಿ ನೋಡಿದ್ರೇ ಕಣ್ಣು ಹಾಳಾಗ್ತದೆ, ಸಂಸ್ಕಾರ ಅದಕ್ಕಿಂತ ಮೊದಲೇ ಹಾಳಾಗ್ತದೆ. ಆದ್ರೂ ಅದು ಇದೇ ಸಾಧನ ಯೂಸ್ ಮಾಡ್ತಾ ಇದ್ದೀರಿ. ಎಷ್ಟು ಪರ್ಸೆಂಟೇಜ್ ಪಾಸಿಟಿವ್ ಇದ್ದದ್ದು ನೋಡಿ? 80%? ನೋ 80% ನೀವು ಪಾಸಿಟಿವ್ ಆಗಿ ನೋಡೋದೇ ಇದ್ದಿದ್ರೆ ಇವತ್ತಿನ ಕಾಲೇಜಿನ ಪ್ರೊಫೆಸರ್ಸ್ಗೂ ಪೇರೆಂಟ್ಸಿಗೂ ಟೆನ್ಷನ್ನೇ ಇರ್ತಿರಲಿಲ್ಲ. 8% ಪಾಸಿಟಿವ್ ನೋಡಿರ್ಲಿಕ್ಕಿಲ್ಲ. ಪಾಸಿಟಿವ್ ಚಾನಲ್ಸ್ ಬಂದರೆ ಟಿ ವಿಯಲ್ಲಿ, ಯೂಟ್ಯೂಬ್ಸ್ಗಳಲ್ಲಿ ಅದನ್ನು ಮುನ್ಸರಿಸ್ರಿ, ಬೇರೆದು ನೋಡ್ರಿ. ಇನ್ನು ಕೆಲವೊಬ್ಬರಿಗಂತೂ ಹಾರರ್ ನೋಡೋದು ಭಾಳ ಇಷ್ಟ. ಸೊ ಯುವಕರಿಗೆ ತಮ್ಮ ಜೀವನದ ಗುಣಗಳಿಂದ ನಿಮ್ಮ ಬೆಲೆ ಹೆಚ್ಚು ಮಾಡ್ಕೋಬೇಕಾಗಿದೆ. ಅಂದರೆ 1ನೇ ಪಾಯಿಂಟ್ ನೀವು ಚಾಯ್ಸ್ ಮಾಡಿರಿ. ವಾಟ್ ಐ ಹ್ಯಾವ್ ಟು ಸಿ, ವಾಟ್ ಐ ಹ್ಯಾವ್ ಟು ವಾಚ್. ನಾನು ಏನು ನೋಡಬೇಕು, ಏನು ನೋಡಬಾರ್ದು. ಸಣ್ಣವರಿದ್ದಾಗಲಿಂದನೇ ಫೈಟಿಂಗ್ ಮಾಡೋದು ಕಲಿತಾರೆ, ಸುಸೈಡ್ ಮಾಡೋದು ಕಲ್ಕೊತಾರೆ, ರೇಪ್ ಮಾಡೋದು ಕಲಿತಾರೆ, ಕ್ರೈಮ್ಸ್ ಕಲಿತಾರೆ. ಎಷ್ಟು ಫಾಸ್ಟ್ ಇದೆ ಇವತ್ತಿನ ಸೋಷಿಯಲ್ ಮೀಡಿಯಾ. ಸೊ ಮೇಕ್ ದ ರೈಟ್ ಚಾಯ್ಸ್. ನಾನು ಯುವಕರ ಪ್ರೊಟೆಕ್ಟರ್. ಹೋಗಲಿ, ಯುವಕರ ಪ್ರೊಟೆಕ್ಟರ್, ಸಮಾಜದ ಪ್ರೊಟೆಕ್ಟರ್ ಅಲ್ಲ, ನನ್ನ ಲೈಫಿನ ಪ್ರೊಟೆಕ್ಟರ್ ನಾನು ಅಂತ ತಿಳ್ಕೊಂಡು ಇವತ್ತಿನಿಂದ ದೃಢ ಸಂಕಲ್ಪ ಮಾಡಿ, ನಾನು ಏನು ನೋಡ್ತೀನೋ, ನೀವು ನೋಡ್ರಿ, ನಿಮ್ಮ ಎಜುಕೇಷನಿಗೆ ಸಂಬಂಧ ಇದೆಯಾ, ನಿಮ್ಮ ಡಿಗ್ರಿಗೆ ಸಂಬಂಧ ಇದೆಯಾ ನೋಡ್ರಿ. ಆದರೆ ದಿನದಲ್ಲಿ 60%, ಮೋರ್ ದ್ಯಾನ್ 60% ಆದರೂ ನಾನು ಪಾಸಿಟಿವನ್ನೇ ನೋಡ್ತೀನಿ. ಲೈಕ್ ಮೆಡಿಟೇಷನ್ ಕಾಮೆಂಟ್ರೀಸ್, ಅಥವಾ ಸ್ಪಿರಿಚುವಲ್ ಟಾಕ್ಸ್, ಅಥವಾ ಸೆಲ್ಫ್ ಮೋಟಿವೇಶನ್ ಕ್ಲಾಸಸ್. ಇದೆಲ್ಲದಕ್ಕಿಂತ ಸುಪ್ರೀಂ ಯುವಕರಿಗೆ ಒಳಗುಟ್ಟು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಕ್ಲಾಸ್. ಚೇಂಜ್ ಇಟ್ ಫ್ರಮ್ ಟುಡೇ.
ಯಾವ ಫಿಲ್ಮು ಸೀರಿಯಲ್ಸು ಜಗಳ ಹಾರರನ್ನು ನೋಡ್ತಾ ಇದ್ನೋ ಶಿಫ್ಟ್. ಯುವರ್ ಒನ್ ಶಿಫ್ಟ್ ವಿಲ್ ಮೇಕ್ ಯುವರ್ ಲೈಫ್ ಬ್ರೈಟ್. ಯುವಕರ ಮೇಲೆ ಬಹಳ ವಿಶ್ವಾಸದಿಂದ ಈ ವಿನಮ್ರವಾದ ನಿವೇದನೆ ಅಷ್ಟೇ ಅಲ್ಲ, ಇದು ಸಾಹಸದ ಒಂದು ಆರ್ಡರು ಆಗಿದೆ. ಇವತ್ತು ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಪಾಸಿಟಿವನ್ನು ನೋಡೋದನ್ನೇ ಕಲಿಯೋಣ. ಒಂದು ಯೂಟ್ಯೂಬನ್ನು ಸಿಲೆಕ್ಟ್ ಮಾಡ್ಕೋಬೇಕಾದ್ರೆ ರೈಟ್ ಚಾಯ್ಸದ್ದೇ ಸಿಲೆಕ್ಟ್ ಮಾಡ್ಕೋಬೇಕು. ಲೈಫ್ ನಿರ್ಣಯ ಬಿಟ್ಟುಬಿಡ್ರಿ. ನಾ ಯಾವ ಚಾನಲ್ ಆನ್ ಮಾಡ್ಕೋಬೇಕು ನಾನು ಯೂಟ್ಯೂಬ್ನಲ್ಲಿ ಅದನ್ನು ಡಿಸೈಡ್ ಮಾಡೋ ಕೆಪಾಸಿಟಿ ನಿಮಗಿರ್ಬೇಕು. ಇವತ್ತಿನಿಂದ ನೆಗೆಟಿವಿಗೆ ಸೇ ನೋ ಟು ನೆಗೆಟಿವಿಟಿ, ನಾಟ್ ಟು ನೆಗೆಟಿವಿಟಿ, ಡಾಟ್ ಟು ನೆಗೆಟಿವಿಟಿ. ನೆಗೆಟಿವಿಟಿಯ 5% ನೋಡ್ತೀನಿ 10% ನೋಡ್ತೀನಿ ಅನ್ಕೋಬೇಡ್ರಿ. ಒಂದು ಸಣ್ಣ ಪರ್ಸೆಂಟ್ ನೀವು ನೆಗೆಟಿವಿಟಿ ಒಳಗೆ ಬಿಟ್ರೂ ಇಟ್ ಕಾಸಸ್ ಹಾರರ್ ಇನ್ ಯುವರ್ ಲೈಫ್. ಪಾಸಿಟಿವನ್ನೇ ನೋಡ್ತೀನಿ ಅನ್ನೋ ದೃಢ ಸಂಕಲ್ಪ ಮಾಡಿರಿ. ಅನೇಕರಿಗೆ ನೀವು ಯುವಕರು ಆದರ್ಶ ಜೀವನವನ್ನು ನಡೆಸಿಕೊಳ್ಳಿ. ಇದು ಯುವಕರ ಜೀವನದ ಸಫಲತೆಯ ಒಳಗೊಟ್ಟಾಗಿದೆ. ಇದನ್ನು ಕಲಿಯಲು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ. ಓಂ ಶಾಂತಿ. ಓಂ ನಮಃ ಶಿವಾಯ.